ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ಇಲ್ಲಿ ನಾವು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಅಲ್ಲಿ ನೀವು ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತಿದ್ದೇನೆ. ಇವತ್ತಿನ ದಿನ ಶನಿವಾರದ ಫ್ರೆಂಡ್ಸ್. ಶನಿವಾರ ದಿನ ಸಾಯಂಕಾಲ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಾಯಂಕಾಲ ಇವಾಗ ದೇವ್ರ ಪೂಜೆ ಎಲ್ಲ ಆಯಿತು. ಹಾಗೆ ನಮ್ಮ ಮಕ್ಕಳು ಬರೆ ಕುಂತಿದ್ದಾರೆ. ಸಾಯಂಕಾಲ ಇವಾಗ ಏನು ಮಾಡ್ತಿದ್ದಾರೆ ಅಂತ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಅದಕ್ಕೆ ಬೇಕಾದಂತ ಸಾಮಗ್ರಿಗಳು ತಿಳಿಸ್ತೀನಿ. ನೋಡುತ್ತೀರಂತ ಅದಕ್ಕೆ ಏನೇನು ಬೇಕಂತ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾರೆ ಈ ಕೂಡಲೇ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಆಯ್ಕೆ ಮಾಡ್ಕೊಡ್ರಿ. ನಾವು ಮುಂದೆ ಹಾಕುವಂತ ವಿಡಿಯೋ ನಿಮ್ಗೆ ಬಂದು ತಲುಪುತ್ತೇವೆ. ಹಾಗೆ ಈ ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಏನಾದ್ರೂ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಬ್ರೆಡ್ ಸ್ಯಾಂಡ್ವಿಚ್ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಅದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ. ಮೇನ್ ಆಗಿ ಅದಕ್ಕೆ ನಾನು ಒಂದು ಬ್ರೆಡ್ ತೊಗೊಂಡಿದ್ದೀನಿ ನೋಡ್ರಿ. ಬ್ರೆಡ್ ಅದಾವ, ಇವು ಒಂದು ಪೌಂಡ್ ಬ್ರೆಡ್ ಅದಾವ ನೋಡ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಮಾಡ್ತೀರಿ ಅಷ್ಟು ಬ್ರೆಡ್ ತಗೋಬೇಕು. ನಾನು ಇಲ್ಲಿ ಒಂದು ಕುಡ್ಕ ಬ್ರೆಡ್ ತೊಗೊಂಡಿನಿ ನೋಡಿ. ಇಷ್ಟು ಬ್ರೆಡ್ ಅದಾವ, ಇಷ್ಟು ಬ್ರೆಡ್ ಅದಾವ. ಇವು ಬ್ರೆಡ್ ಬೇಕು ಮೇನ್ ಆಗಿ. ಹಾಗೆ ಒಂದು 4-5-6 ಆಲೂಗಡ್ಡಿನ ಕುದಿಸಿ ಇಟ್ಕೊಂಡಿನಿ. ಚೆನ್ನಾಗಿ ಮೆತ್ತ ಕುದಿಸ್ಕೋಬೇಕು ನೋಡ್ರಿ. ಚೆನ್ನಾಗಿ ಮೆತ್ತ ಕುದ್ದಂತ ಆಲೂಗಡ್ಡೆ ತೊಗೊಂಡಿನಿ. ಅದಕ್ಕೆ ಒಂದು ಸ್ವಲ್ಪ 1-2 ಈರುಳ್ಳಿ ಚೆನ್ನಾಗಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಸ್ವಲ್ಪ ಕರಿಬೇವು ಬೇಕು, ಅಕ್ಕಿ ಹಿಟ್ಟು ಬೇಕು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ರವೆ ಬೇಕು, ಸಣ್ಣ ರವೆ ರೀ, ಚಿರೋಟಿ ರವೆ ಅಂತಲ್ಲ ಅದು ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಉಪ್ಪು, 1 ಸ್ಪೂನ್ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಹಾಗೆ ಅರಿಶಿಣ, ಗರಂ ಮಸಾಲ, ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಮಾಡಲು ಎಣ್ಣೆ ಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಆಲೂಗಡ್ಡಿನ ಸ್ನ್ಯಾಶ್ ಮಾಡ್ಕೊಳ್ಳೋಣ ನೋಡ್ರಿ. ಆಲೂಗಡ್ಡೆ ಚೆನ್ನಾಗಿ ಸ್ನ್ಯಾಶ್ ಮಾಡೋಣ. ಕೈಯಿಂದ ಬೇಕಾದ್ರೂ ಮಾಡಬಹುದು. ನಮ್ಮಲ್ಲಿ ಸ್ನ್ಯಾಶ್ ಇರೋದ, ಅದಕ್ಕೋಸ್ಕರ ಬಿಸಿ ಅದ, ಇದರಲ್ಲೇ ಮಾಡ್ತಾ ಇದೀನಿ ನೋಡ್ರಿ. ನೋಡ್ರಿ, ಇವಾಗ ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಮೆತ್ತಗಾಗಿದೆ. ಇಷ್ಟಾದ್ರೂ ಸಾಕು ನೋಡ್ರಿ. ಚೆನ್ನಾಗಿ ಮೆತ್ತಗಾಗಿದೆ, ಇಷ್ಟಾದ್ರೂ ಸಾಕು. ಇನ್ನು ಪಲ್ಯ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದೊಂದ್ ಕಡೆ ಇಡ್ತೀನಿ ನೋಡ್ರಿ. ಇವಾಗ ಗ್ಯಾಸ್ ಆನ್ ಮಾಡಿದ್ದೀನಿ, ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲ್, ಬಾಳ್ ಬೇಡ. ಸ್ವಲ್ಪ ಜೀರಿಗೆ ಸಾಸಿವೆ ಬೇಕಿದ್ರೆ ಹಾಕಬಹುದು, ಇಲ್ಲದನ್ನೆಲ್ಲ ಜೀರಿಗೆ ಸಾಸಿವೆ ಹಾಕ್ಬೇಕಂಬುದೇನು ಅವಶ್ಯಕತೆ ಇಲ್ಲ ನೋಡ್ರಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಸಣ್ಣಗೆ. ಈರುಳ್ಳಿ ಈಗ ಎಣ್ಣೆ ಕಾಯ್ದಿದೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು, ಈರುಳ್ಳಿ ಹಾಗೆ ಕರಿಬೇವು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಜರ ಫ್ರೈ ಮಾಡೋಣ. ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೆ ನೋಡ್ರಿ. ಬೇಕಿದ್ರೆ ಹಾಕೋಬೋದು, ಇಲ್ಲಂದ್ರಿಲ್ಲ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಪಲ್ಯ ಸ್ವಲ್ಪ ಟೇಸ್ಟಾಗಿ ಬರ್ತದೆ, ಅದಕ್ಕೋಸ್ಕರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಇದಕ್ಕೆ ನಾನು ಟೊಮೆಟೊ ಹಾಕ್ತಿದ್ದಿಲ್ಲ. ಟೊಮೆಟೊ ಹಾಕಿದ್ರೆ ಪಲ್ಯ ಸ್ವಲ್ಪ ಲೂಸ್ ಆಗುತ್ತೆ, ನಾವು ಟಫ್ ಮಾಡ್ತೀವಲ್ಲ ಬ್ರೆಡ್ನಲ್ಲಿ, ಅದಕ್ಕೋಸ್ಕರ ನಾನು ಇಲ್ಲಿ ಟೊಮೆಟೊ ಹಾಕ್ತಿಲ್ಲ. ಓನ್ಲಿ ಈರುಳ್ಳಿ ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಒಂದಿಷ್ಟು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆ ಒಳಗೆ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡೋಣ ನೋಡಿರಿ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ಟೊಮೆಟೊ ಬದಲಿ ನಿಂಬೆ ರಸ ಹಾಕೋಬೋದು ಲಾಸ್ಟ್ ಮೂಮೆಂಟ್ನಲ್ಲಿ ನೀವು ನೋಡಿರಿ. ಇಲ್ಲಿ ಉಳ್ಳಾಗಡ್ಡಿ ಕೂಡ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪು ಉಪಯೋಗಿಸ್ತಿದ್ದೀನಿ. ಇದಕ್ಕೆ ಪುಡಿ ಉಪ್ಪು ಉಪಯೋಗಿಸ್ಬೇಕು. ಹಳ್ಳುಪ್ಪು ಉಪಯೋಗಿಸಿದ್ರೆ ಹಳ್ಳುಪ್ಪು ಕರಗೋದಿಲ್ಲ, ಯಾಕಂದ್ರೆ ನಾವು ಪಲ್ಯಕ್ಕೆ ನೀರು ಹಾಕೋಂಗಿಲ್ಲ. ಅದು ಹಳ್ಳುಪ್ಪು ಹಾಕಿದ್ರೆ ಕರಗೋಂಗಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪು. ಹಾಗೆ ಖಾರಕ್ಕೆ ತಕ್ಕಂತೆ ಕೆಂಪು ಖಾರದ ಪುಡಿ ಹಾಕ್ತೀನಿ. ಅರ್ಧ ಚಮಚ ಕೆಂಪು ಖಾರದ ಪುಡಿ ಇದೆ ನೋಡಿರಿ. ಹಾಗೆ ಅರ್ಧ ಚಮಚ ಧನಿಯಾ ಪುಡಿ, ಹಾಗೆ ಅರಿಶಿಣ, MTR ಗರಂ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಎಣ್ಣೆ ಒಳಗೆ.
ನೋಡಿ ಎಲ್ಲ ಮಸಾಲೆಗಳು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ನೀಟಾಗಿ ಎಲ್ಲ ಫ್ರೈ ಮಾಡ್ತಾಯಿದ್ದೀವಿ ನೋಡಿ. ಎಣ್ಣೆ ಒಳಗೆ ಫ್ರೈ ಆಗಿತ್ತು ಮಸಾಲೆ ಎಲ್ಲ. ಇವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ಟೈಮ್ನಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಲ್ಲ, ಮೆತ್ತಗೆ ಸ್ನ್ಯಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಂಟು ಇರ್ಲಾರ್ದಂಗೆ ಚೆನ್ನಾಗಿ ಮೆತ್ತಗಾಗಿ ಸ್ನ್ಯಾಶ್ ಮಾಡ್ಕೋಬೇಕು ಆಲೂಗಡ್ಡೆನ. ಅದು ಇವಾಗ ಚೆನ್ನಾಗಿ ಒಗ್ಗರಣೆಗೆ ಮಿಕ್ಸ್ ಕೊಡ್ತಾಯಿದ್ದೆ ನೋಡಿ. ಚೆನ್ನಾಗಿ ಎಲ್ಲ ಒಗ್ಗರಣೆ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಕೊಡೋಣ. ನೋಡಿರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಪಲ್ಯ ಯಾವ ರೀತಿ ಆಗ್ತಾಯಿದೆ ನೋಡಿರಿ. ಸ್ಟಫಿಂಗ್ ಆಲೂಗಡ್ಡೆ ಪಲ್ಯ ರೆಡಿ ಆಗ್ತಾಯಿದೆ. ಸ್ವಲ್ಪ ನೀರು ಹಾಕ್ಬಾರ್ದ್ರೆ, ನೀರು ಹಾಕಿದ್ರೆ ಪಲ್ಯ ಲೂಸ್ ಆಗುತ್ತೆ. ಬ್ರೆಡ್ನಲ್ಲಿ ಸ್ಟಫ್ ಮಾಡೋಕ್ಕೆ ಬರಲ್ಲ, ಅದಕ್ಕೋಸ್ಕರ ನೀರು ಹಾಕ್ಲಾರ್ದೆ ಡ್ರೈ ಪಲ್ಯ ನೋಡಿರಿ ಇದು. ನೋಡಿರಿ ಯಾವ ರೀತಿ ರೆಡಿ ಆಗ್ತಾಯಿದೆ ಪಲ್ಯ. ಟೇಸ್ಟಿ ಅದ ಆಲೂಗಡ್ಡೆ ಪಲ್ಯ ನೋಡಿರಿ, ಚೆನ್ನಾಗಾಗಿದೆ. ಇದಕ್ಕೆ ಈ ಮೂಮೆಂಟ್ನಲ್ಲಿ ನೀವು ನಿಂಬೆ ರಸ ಹಾಕೋಬೇಕಾದ್ರೆ, ಹುಳಿ ಬೇಕಾದ್ರೆ ಹಾಕೋಬೋದು. ನಮ್ಮ ಮನೆಗೆ ಸ್ವಲ್ಪ ಹುಳಿ ಕಡಿಮೆ ತಿಂತಾರೆ, ಹುಳಿ ಬೇಕಾಗಿಲ್ಲ ಅಂದರು, ಅದಕ್ಕೋಸ್ಕರ ನಾನು ನಿಂಬೆ ರಸ ಹಾಕ್ಕೊಂಡಿಲ್ಲ. ಬೇಕಿದ್ರೆ ನಿಂಬೆ ರಸ ಹಾಕೋಬೋದು. ನೋಡಿರಿ ಪಲ್ಯ ರೆಡಿ ಆಯಿತು, ಯಾವ ರೀತಿ ಕಾಣ್ತಾಯಿದೆ. ಸ್ಟಫಿಂಗ್ ಪಲ್ಯ ರೆಡಿ ಆಗಿದೆ ನೋಡ್ರಿ. ಈಗ ನಾವು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಲ್ಯ ತಣ್ಣಗಾಲಿ ಸುಡ್ತಾ ಇದೆ. ಇವಾಗ ಟಫ್ ಮಾಡೋಕ್ಕೆ ಬರಲ್ಲ ಬ್ರೆಡ್ನಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಲಿ ಅಂತ ಸೈಡಿಗೆ ಎತ್ತಿಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾಯಿಲಿಟ್ಟಿದ್ದೀನಿ ನೋಡಿರಿ. ಸ್ಟವ್ ಆನ್ ಮಾಡೀನಿ, ಎಣ್ಣೆ ಕಾಯಿಲಿಟ್ಟಿದ್ದೀನಿ. ಬ್ರೆಡ್ ತೊಗೊಂಡು ನೋಡಿರಿ. ಬ್ರೆಡ್ಡು ಈ ಕಡೆ ಸೈಡಿಂದೆಲ್ಲ ಕಟ್ ಮಾಡ್ತಾಯಿದ್ದೀನಿ ನಾನು. ಅವು ಕಟ್ ಮಾಡಿದ್ರೆ ನೀಟಾಗಿ ಬ್ರೆಡ್ ಸ್ಟಫ್ ಮಾಡೋಕ್ಕೆ ಬರ್ತದೆ, ಅದಕ್ಕೋಸ್ಕರ ಸೈಡಿಂದೆಲ್ಲ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ಇಟ್ವಿ ಅಂದ್ರೆ ಅದು ಸ್ಟಫ್ ಮಾಡೋ ಮುಂದಾಗ ಸರಿಯಾಗಲ್ಲ, ಅದಕ್ಕೋಸ್ಕರ ಸೈಡಿಂದೆಲ್ಲ ಬ್ರೌನ್ ಕಲರ್ದೆಲ್ಲ ಕಟ್ ಮಾಡ್ಕೋಬೇಕು. ನೋಡಿರಿ ಕಟ್ ಮಾಡ್ತಾಯಿದ್ದೀನಿ. ಅಷ್ಟೆಲ್ಲ ಬ್ರೆಡ್ಡು ಕಟ್ ಮಾಡ್ಕೋಬೇಕು ನೀಟಾಗಿ. ಸೈಡಿಂದೆಲ್ಲ ಕಟ್ ಮಾಡಿಕೊಂಡ್ರೆ ಸ್ಟಫಿಂಗ್ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ ಕಟ್ ಮಾಡಬೇಕು. ಇದೇನು ಬ್ರೆಡ್ಡು ವೇಸ್ಟ್ ಆಗಲ್ಲ ರೀ. ಸ್ವಲ್ಪ ಒಣಗಿಸಿ ರೋಸ್ಟ್ ಮಾಡಿ ಬ್ರೆಡ್ ಕ್ರಮ್ಸ್ ಕತ್ಲೆನೂ ಮಾಡ್ಕೋಬೋದು. ಇದು ಉಳಿದಿದ್ದು ಕಟ್ ಮಾಡಿರ್ತಕ್ಕಂಥದ್ದು ವೇಸ್ಟ್ ಮಾಡೋ ಬದಲಿ ಸ್ವಲ್ಪ ಒಣಗಿಸಿ ಅಥವಾ ಡ್ರೈ ರೋಸ್ಟ್ ಮಾಡಿ ಬ್ರೆಡ್ ಕ್ರಮ್ಸ್ ಮಾಡ್ಕೋಬೋದು. ಇದನ್ನ ಸೈಡಿಗೆ ತೆಗೆದಿಟ್ಕೊಂಡು ನೋಡ್ರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಈಗ ನಾನು ಒಂದೊಂದಾಗಿ. ಇವಾಗೆಲ್ಲ ಬ್ರೆಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ರಿ, ಒಂದು ಬಟ್ಲ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಸ್ವಲ್ಪ ಪೇಸ್ಟ್ ರೀತಿಯಾಗಿ ಮಾಡ್ಕೊಳ್ಳೋಣ. ನೋಡಿರಿ ಬ್ರೆಡ್ಡೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಅಕ್ಕಿ ಹಿಟ್ಟು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಗತ್ತಲೆ ಮಾಡ್ಕೋಬೇಕು. ಭಾಳಷ್ಟು ಗಟ್ಟಿ ನೀರು ಬಡ್ದು, ಭಾಳಷ್ಟು ಲೂಜು ನೀರು ಬಡ್ದು, ಮೀಡಿಯಮ್ ಆಗಿ ಸ್ವಲ್ಪ ಲೂಸ್ ಪೇಸ್ಟ್ ಗತ್ತಲೆ ಮಾಡ್ಕೋತಾ ಇದ್ದೀನಿ ನೋಡಿರಿ. ಸ್ವಲ್ಪ ಬೈಂಡಿಂಗ್ ಇಡಬೇಕಲ್ಲ ಬ್ರೆಡ್ಡು, ಅದಕ್ಕೋಸ್ಕರ ಇದು ಬೈಂಡಿಂಗೋಸ್ಕರ ಅಕ್ಕಿ ಹಿಟ್ಟು ನಾವು ಕಲಿಸ್ತಾ ಇರೋದು. ನೋಡಿರಿ ಯಾವ ರೀತಿ ಸ್ವಲ್ಪ ಕಲಿಸ್ಬೇಕು ರೀ, ಭಾಳಷ್ಟು ಗಟ್ಟಿ ಕಲಿಸ್ಬಾರ್ದು. ಇವಾಗ ನೋಡಿರಿ ಬ್ರೆಡ್ ಒಂದು ಪೀಸ್ ತೊಗೊಂಡಿನಿ, ಯಾವ ರೀತಿ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ರೀ. ಒಂದು ಪ್ಲೇಟ್ನಲ್ಲಿ ನೀರು ಹಾಕ್ಕೊಂಡು ಅದು ನೀರೆಲ್ಲ ಹಿಂಡ್ಕೋಬೇಕು. ಒಂದು ಸ್ವಲ್ಪ ನೀರಿಲ್ಲದಂಗೆ ಸ್ವಲ್ಪ ಹಿಂಡ್ಕೋಬೇಕು. ಭಾಳಷ್ಟು ನೀರು ಹಾಕ್ಬಾರ್ದ್ರಿ, ಸ್ವಲ್ಪ ನೀರಲ್ಲಿ ಎದ್ಕೊಂಡು ನೀರೆಲ್ಲ ಹಿಂಡ್ಕೊಂಡು ಆನಂತರ ಮಾಡಿರ್ತೀವಲ್ಲ ಆಲೂಗಡ್ಡೆ ಪಲ್ಯನ ಸ್ವಲ್ಪ ನೋಡಿರಿ ಈ ರೀತಿ ಗೋಲಾಗಿ ಮಾಡಿಕೊಂಡು ಒಳಗಿಟ್ಟು ಪಲ್ಯ ಹೊರಗೆ ಬರದೇ ಇರೋ ರೀತಿಯಾಗಿ ನೀಟಾಗಿ ಸ್ಟಫ್ ಮಾಡ್ಬೇಕು ನೋಡಿ. ಒಳಗೆಲ್ಲ ಈ ರೀತಿಯಾಗಿ ನೀರಲ್ಲಿ ಎದ್ದಿರ್ತೀವಲ್ಲಿ ಬ್ರೆಡ್ಡು ಸ್ವಲ್ಪ ಮೆತ್ತಗಾಗಿರ್ತದೆ, ಚೆನ್ನಾಗಿ ಹೊಂದ್ಕೋತೈತಿ ನೋಡಿರಿ. ಇವಾಗ ಅಕ್ಕಿ ಹಿಟ್ಟು ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗೆ ಎದ್ಕೋಬೇಕು ನಾವೀಗ. ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೋ ರೀತಿಯಾಗಿ ಎದ್ಕೊಂಡು, ಈಗ ಚಿರೋಟಿ ರವೆ ತೊಗೊಂಡಿರ್ತೀವಲ್ರಿ, ಸಣ್ಣ ರವೆ, ಅದರೊಳಗೆ ಹೊಳಸಿ ಆಡ್ಬೇಕು ನೋಡಿರಿ. ಇವಾಗ ಸುತ್ತೆಲ್ಲ ಹೊಂದ್ಕೋ ರೀತಿಯಾಗಿ ಹೊಳಸಿ ಆಡಿ ಆನಂತರ ಎಣ್ಣೆಯಲ್ಲಿ ಕರಿಬೇಕು. ಇವಾಗ ನಾನೆಲ್ಲ ಒಂದೊಂದಾಗಿ ಹಾಕಿಡ್ತಾಯಿದ್ದೀನಿ ರೀ. ನೋಡಿರಿ ಸ್ವಲ್ಪ ನೀರು ಭಾಳಷ್ಟು ಎದ್ಕೋಬಾರ್ದು, ಭಾಳಷ್ಟು ಅದ್ರಾಗೆ ಎದ್ಬಾರ್ದು. ಒಂದು ನಿಮಿಷದ ಸಾಕ್ರಿ. ಎದ್ದು ಎಲ್ಲ ನೀರನ್ನ ಹಿಂಡ್ಕೊಂಡು ಆನಂತರ ಪಲ್ಯನ ಉಂಡೆ ರೀತಿ ಮಾಡಿಕೊಂಡು, ಸ್ವಲ್ಪ ಭಾಳಷ್ಟು ಪಲ್ಯ ಇಡಬಾರ್ದು, ಸ್ವಲ್ಪ ಇಡ್ಬೇಕು ರೀ. ನೋಡಿರಿ ಈ ರೀತಿಯಾಗಿ ಇಟ್ಕೊಂಡು ಸೆಂಟ್ರಲ್ಲಿ ಇಟ್ಕೊಂಡು ಮಡ್ಚ್ಕೋಬೇಕು. ನೋಡಿ ಒಳಗೆಲ್ಲ ಸೈಡಿಗೆಲ್ಲ ಕ್ಲೋಸ್ ಮಾಡ್ಕೋಬೇಕು. ಪಲ್ಯ ಸೈಡಿಂದೆಲ್ಲ ಹೊರಗೆ ಬರದೇ ಇರೋ ರೀತಿ ನೋಡ್ಕೋಬೇಕು. ಇವಾಗ ಅಕ್ಕಿ ಹಿಟ್ಟಿನಲ್ಲಿ ಸ್ಟಫ್ ಮಾಡ್ತಾಯಿದ್ದೀನಿ ರೀ. ಎಲ್ಲ ಕಡೆ ಹೊಂದ್ಕೋ ರೀತಿಯಾಗಿ ಅಕ್ಕಿ ಹಿಟ್ಟು ಹಚ್ಕೊಂಡು, ಅಕ್ಕಿ ಹಿಟ್ಟು ಪೇಸ್ಟ್ ಹಚ್ಕೊಂಡಿದ್ದೀನಿ. ಆನಂತರ ರವದಲ್ಲಿ ಹೊಳಸಾಡಬೇಕು. ಎಲ್ಲ ಕಡೆ ರವೆ ಹೊಂದ್ಕೋಬೇಕು ಆ ರೀತಿಯಾಗಿ. ನೋಡಿರಿ ಯಾವ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿಯ ಒಂದೊಂದಾಗಿ ಎಲ್ಲ ನಾನು ಮಾಡಿಡ್ತೀನಿ.
ನೋಡಿರಿ ಇವಾಗೆಲ್ಲ ರೆಡಿಯಾಗಿ ಮಾಡಿಟ್ಕೊಂಡಿದ್ದು ನೋಡಿರಿ ಈ ರೀತಿಯಾಗಿ ಫಸ್ಟಿಗೆ ಮಾಡಿಟ್ಕೊಂಡಿನಿ. ಆನಂತರ ಇವಾಗ ನೋಡಿರಿ ಎಣ್ಣೆ ಕಾಯ್ದಿದೆ ಅಂತ ನೋಡ್ತಾ ಇದ್ದೀನಿ. ಸ್ವಲ್ಪ ಬ್ರೆಡ್ ಹಾಕಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಫ್ರೆಂಡ್ಸ್. ಇವಾಗ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಗ್ಯಾಸು ಸ್ಲಿಮ್ನಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಹೈ ಇಟ್ಟರೆ ಬ್ರೆಡ್ ಮ್ಯಾಗಿಂದೆಲ್ಲ ಒತ್ತಿ ಬಿಡ್ತೈತಿ, ಒಳಗೆಲ್ಲ ಹಸಿ ಹಸಿ ಇರ್ತದೆ, ಅದು ಪಲ್ಯ ಇರ್ತದೆ ಕರಿಯ, ಅದು ಬ್ರೆಡ್ ಮ್ಯಾಗಿಂದೆಲ್ಲ ಒತ್ತಿ ಬಿಡ್ತದೆ. ಸಿಮ್ನಲ್ಲಿಟ್ಟು ಚೆನ್ನಾಗಿ ಕರಿಬೇಕು. ನೋಡಿರಿ ಯಾವ ರೀತಿ ಕಾಣ್ತಿದೆ ನೋಡಿರಿ. ಸ್ವಲ್ಪ ಆದರೂ ಬ್ರೆಡ್ಡು ರವೆ ಆಗಲಿ ಬ್ರೆಡ್ ಆಗಲಿ ಪಲ್ಯ ಆಗಲಿ ಯಾವುದೇ ರೀತಿಯ ನೋಡಿರಿ ಒಂದು ಸ್ವಲ್ಪ ಹೊರಗೆ ಬಂದಿಲ್ಲ, ನೀಟಾಗಿ ಎಣ್ಣೆ ಫ್ರೈ ಆಗ್ತಿದೆ ನೋಡಿರಿ. ನಿಮ್ಗೆ ಕಾಣ್ತಿರ್ಬೇಕು ಎಣ್ಣೆ ಕೂಡ ಕ್ಲೀನ್ ಅದ, ರವನೂ ಬಿಟ್ಟಿಲ್ಲ, ಹಾಗೆ ಪಲ್ಯನೂ ಹೊರಗಡೆ ಬಂದಿಲ್ಲ. ಆ ರೀತಿಯಾಗಿ ಸ್ಟಫಿಂಗ್ ಮಾಡ್ಕೋಬೇಕು ನಾವು. ಸ್ವಲ್ಪ ಪಲ್ಯ ಹೊರಗೆ ಬಂತಂದ್ರೆ ಎಣ್ಣೆಯಲ್ಲೇ ಕೆಟ್ಬಿಡ್ತದೆ ರೀ. ನೋಡಿರಿ ಯಾವ ರೀತಿ ಆಯಿತು, ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನಿಧಾನವಾಗಿ. ನೋಡಿರಿ ಯಾವ ರೀತಿ ಕಾಣ್ತಾಯಿದೆ ರವೆ ಸ್ಟಫಿಂಗು. ನೋಡಿರಿ ಕೋಟಿಂಗ್ ಮ್ಯಾಲೆ ರವೆ ಕೊಟ್ಟಿರ್ತಲ್ಲ, ಹಾಗಾಗಿ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದೆ ಫ್ರೆಂಡ್ಸ್. ನೋಡಿರಿ ಯಾವ ರೀತಿ ಕರಿತಾ ಇದ್ದೀನಿ ಎಣ್ಣೆಯೊಳಗೆ. ನೀಟಾಗಿ ನಿಧಾನವಾಗಿ ಕರಿಬೇಕು. ಸ್ವಲ್ಪನೂ ಪಲ್ಯ ಆಗಲಿ ರವೆ ಆಗಲಿ ಎಣ್ಣೆಯೊಳಗೆ ಬಿಡ್ತಾ ಇಲ್ಲ ನೋಡಿರಿ. ನೀಟಾಗಿ ಸ್ವಲ್ಪ ಕೂಡ ಎಣ್ಣೆ ಗಲೀಜಾಗಿಲ್ಲ. ನೋಡಿರಿ ಯಾವ ರೀತಿ ಕಾಣ್ತಾಯಿದೆ. ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡಿದೆ ನೋಡಿರಿ ಯಾವ ರೀತಿ ಕಾಣ್ತದೆ. ಎಲ್ಲ ಗರಿ ಗರಿ ಆದ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಯ್ತು ನೋಡಿರಿ. ಓಕೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಬ್ರೆಡ್ ಸ್ಯಾಂಡ್ವಿಚ್ಚು. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬರ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ ನೋಡಿರಿ ಯಾವ ರೀತಿ ಆಗಿದೆ ಅಂತ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ, ಟೇಸ್ಟ್ ಯಾವ ರೀತಿ ಬಂದಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನೋಡಿರಿ ಇವಾಗ ನಾನು ಒಂದು ಕಟ್ ಮಾಡ್ತಾ ತೋರಿಸ್ತಾ ಇದ್ದೆ ನೋಡಿರಿ, ಗರಿ ಗರಿಯಾಗಿ ಭಾರಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಯಾವ ರೀತಿ ಬರ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿರಿ ಯಾವ ರೀತಿ ಕಾಣ್ತದ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಸಾಸ್ ಜೊತೆ ಸೂಪರ್ ಕಾಂಬಿನೇಷನ್. ನೋಡಿರಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದ. ಮಧ್ಯಾಹ್ನ ಬೆಳಗ್ಗೆ ನಾಷ್ಟ ಮಾಡಿಕೊಂಡು ಹಾಗೆ ಮಧ್ಯಾಹ್ನ ಊಟ ಅದು ಮಾಡ್ಕೊಂಡು ನಾವು ಪ್ಲಾಟಿಗೆ ಬಂದಿದ್ದೀವಿ ರೀ. ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲಿವರೆಗೆ ಬಂದಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆ ಕಟ್ಟಡ ಹಿಂದಿನ ಒಂದು ಬ್ಲಾಗ್ನಲ್ಲಿ ತೋರಿಸಿದೆ ನಿಮ್ಗೆ ಎಲ್ಲಿವರೆಗೆ ಬಂದಿತ್ತು ಅಂತ. ಇವಾಗ ನೋಡಿರಿ ಎಲ್ಲಿವರೆಗೆ ಬಂದದ, ಲೆಂಟಲ್ ತನಕ ಬಂದಿದ್ದಾರೆ, ಕಿಟಕಿ ಅವೆಲ್ಲ ಕುಂತಿದ್ದ ನೋಡಿರಿ. ಈಗ ಶನಿವಾರ ದಿನ ಲೆಂಟಲ್ ಹಾಕಿದ್ದಾರೆ, ಅದಕ್ಕೋಸ್ಕರ ಇವಾಗ ನೀರು ಹೊಡೆದೈತಂತ ನಮ್ಮ ಮನೆಯವ್ರು ನಾವು ಬಂದಿದ್ವಿ. ನೋಡಿರಿ ಯಾವ ರೀತಿ ಕಾಣ್ತಾ ಇದೆ ಕನ್ಸ್ಟ್ರಕ್ಷನ್ ಎಲ್ಲ ನಮ್ಮ ಮನೆದು. ನೋಡಿರಿ ಈ ಕಡೆ ಎಲ್ಲ ಮೇಲ್ಗಡೆ ಬರೋಕೆ ಪ್ಯಾಂಟೊಣಿಗೆ ಮಾಡಿದ್ದಾರೆ, ಸಿಡಿ ಮಾಡಿದ್ದಾರೆ ನೋಡಿರಿ. ಈ ಕಡೆ ಸ್ಟೇರ್ ಕೇಸ್ ಅದ ನೋಡಿರಿ, ಈ ಕಡೆ ಮ್ಯಾಲ. ನೋಡಿರಿ ಯಾವ ರೀತಿ ಕಾಣ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು. ನಮ್ಮ ಮನೆಯವರಲ್ಲಿ ನೀರು ಹೊಡಿತಾ ಇದ್ದಾರೆ. ನೀರು ಹೊಡೆಯೋರಿಗೆ ಹೇಳಿವ್ರಿ, ಆದರೂ ಅವರು ಮನೆಯವ್ರ ಗತ್ತಲೆ ಹೊಡೆಯಂಗಿಲ್ಲ. ಅದಕ್ಕೊಂದು ಸ್ವಲ್ಪ ನಮ್ಮ ಮನೆಯವರೇ ನೀರು ದಿನ ಹೊಡೆದು ಹೋಗ್ತಾರೆ, ಬೆಳಗ್ಗೆ ಸಾಯಂಕಾಲ ದಿನ ಒಂದೊಂದು ಟೈಪ್ ಬಂದು ಒಂದೊಂದು ತಾಸು ನೀರು ಹೊಡಿಬೇಕು. ನೀರು ಹೊಡೆದ್ರೆ ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚೀಲ ತಟ್ಟು ಹಾಕಿ ನೋಡಿರಿ, ಇವೆಲ್ಲ ಚೀಲಗಳು ಹಾಕಿದ್ವಿ. ಚೀಲ ಹಾಕೋದ್ರಿಂದ ಏನಾಗುತ್ತೆ ರೀ, ನೀರು ಹೊಡೆದದ್ದು ಹಿಡ್ಕೋತೈತಿ, ನೀರು ಹಿಡ್ಕೋತೈತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚೀಲ ತಟ್ಟೆಲ್ಲ ಹಾಕಿದ್ದೀವಿ ರೀ. ಅಲ್ಲೊಂದಲ್ಲೊಂದು ಹಾಕೋದ್ರಿಂದ ನೀರು ಚೆನ್ನಾಗಿ ಹಿಂಕೋತೈತೆ, ಅದಕ್ಕೋಸ್ಕರ ಚೀಲ ತಟ್ಟು ಹಾಕೋದು ಫ್ರೆಂಡ್ಸ್ ನಾವು. ನೋಡಿರಿ ಈ ಕಡೆಲ್ಲ ಪ್ಯಾಂಟೊಣಿಗೆ ಮೇಲೆ ಕೂಡ ಒಂದೊಂದು ಹಾಕಿದ್ದೀವಿ ಚೀಲ ತಟ್ಟು ಹಾಕೋ ಉದ್ದೇಶ ಏನಂದ್ರೆ ಚೆನ್ನಾಗಿ ನೀರು ಹಿಡ್ಕೋತೈತಿ. ನೀರು ಹೊಡೆದ ಮೇಲೂ ಚೆನ್ನಾಗಿ ನೀರು ಹಿಡ್ಕೊತೈತಲ್ಲ, ಅದಕ್ಕೋಸ್ಕರ ನಾವು ಚೀಲ ತಟ್ಟು ಹಾಕಿದ್ದೆ ನೋಡಿರಿ. ನೋಡಿರಿ ಯಾವ ರೀತಿ ಕಾಣ್ತಿದೆ ನಮ್ಮ ಮನೆ ಬಿಲ್ಡಿಂಗು. ಕನ್ಸ್ಟ್ರಕ್ಷನ್ ಎಲ್ಲ ನಡೆದಿದ್ದಾರೆ ಆ ಕಡೆಲ್ಲ, ನಮ್ಮ ಮನೆ ಕಡೆಗೆ ನೋಡಿರಿ ಸ್ಟೇರ್ ಕೇಸ್ ಅದ ರೀ ಮೇಲೆ ಬಂದಿದ್ದೆಲ್ಲ. ಓಕೆ ಫ್ರೆಂಡ್ಸ್, ನಮ್ಮ ಮನೆ ಕನ್ಸ್ಟ್ರಕ್ಷನ್ ಎಲ್ಲಿವರೆಗೆ ಬಂದಂತ ತೋರಿಸಿದೆ ನೋಡಿರಿ, ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ನೋಡಿದ್ರಲ್ಲ ಎಲ್ಲಿವರೆಗೆ ಬಂದಂತ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಈ ಬ್ಲಾಗ್ ಯಾವ ರೀತಿ ಬಂದಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ದೆ, ಅದು ಕೂಡ ನೀವು ಮನೆಯಲ್ಲಿ ಮಾಡಿ ನೋಡಿ ಯಾವ ರೀತಿ ಬರುತ್ತಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಹಾಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಬ್ಲಾಗ್ನಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಇನ್ನೊಂದು ಬ್ಲಾಗ್ನಲ್ಲಿ ಸಿಗೋಣ.